ಮಾಡಿದೆ ಸರ್ಕಾರ. ಆ ಗೈಡ್ಲೈನ್ಸ್ ಪ್ರಕಾರ ರಾತ್ರಿ 11ರಿಂದ ಬೆಳಗ್ಗೆ 5 ಗಂಟೆವರೆಗೂ ಕೂಡ ಕರ್ಫ್ಯೂ ಇರುತ್ತೆ. ನಾಳೆಯಿಂದ ರಾತ್ರಿ ಸಂಚಾರ ನಿಷೇಧ. ಅದರಲ್ಲೂ ಪ್ರಮುಖವಾಗಿ ತುರ್ತು ಅಗತ್ಯ ಸೇವೆಗಳು ಇದ್ರೆ ಮಾತ್ರ ಈ ಒಂದು ಸಂಚಾರವನ್ನ ಮಾಡಬಹುದು. ತುರ್ತು ಅಗತ್ಯ ಸೇವೆಗಳು ಲಭ್ಯ ಇರುತ್ತೆ. ಗೂಡ್ಸ್ ವಾಹನಗಳ ಸಂಚಾರಕ್ಕೆ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲ. ದೂರ ಸಂಚಾರದ ವಾಹನಗಳಿಗೆ ಮಾತ್ರ ಅನುಮತಿಯನ್ನ ಈ ಗೈಡ್ಲೈನ್ಸ್ ಪ್ರಕಾರ ಕೊಡಲಾಗಿದೆ. ಬಸ್, ರೈಲು, ವಿಮಾನ ನಿಲ್ದಾಣಗಳಲ್ಲಿ ಟ್ಯಾಕ್ಸಿ, ಆಟೋ ಓಡಾಡಬಹುದು. ಹಾಗೇನೆ ಯಾವುದೇ ರೀತಿಯಲ್ಲೂ ದೂರ ಸಂಚಾರಕ್ಕೂ ಕೂಡ ಸಮಸ್ಯೆ ಇಲ್ಲ. ಟಿಕೆಟ್ಗಳನ್ನ ನೀವು ತೋರಿಸಿದ್ರೆ ಪ್ರಯಾಣಿಕರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಪ್ರಯಾಣಿಕರ ಬಳಿ ಟಿಕೆಟ್ ಇದ್ರೆ ಅವರು ಪ್ರಯಾಣವನ್ನ ಮಾಡೋದಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ. ಹಾಗೇನೆ ಆಚರಣೆಗಳ ವಿಚಾರಕ್ಕೆ ಬಂದ್ರೆ ಕೊರೋನಾ ನಿಯಮದಂತೆಯೇ ಕ್ರಿಸ್ಮಸ್ ಅನ್ನ ಆಚರಣೆ ಮಾಡಬೇಕು. ಜೊತೆಗೆ ನ್ಯೂ ಇಯರ್ ಅನ್ನ ಕೂಡ ಕೊರೋನಾ ನಿಯಮದಂತೆಯೇ ಮಾಡಬೇಕಾಗತ್ತೆ ಅನ್ನೋದನ್ನ ಹೊಸ ಗೈಡ್ಲೈನ್ಸ್ ನಲ್ಲಿ ಹೇಳಲಾಗಿದೆ. ಈಗ ನೈಟ್ ಕರ್ಫ್ಯೂ ಅನ್ನ ವಿಧಿಸಲಾಗಿದೆ. ಆದ್ರೆ ಅದು ಕರ್ಫ್ಯೂ ಅಂತ ಅನ್ಸುತ್ತಾ ಅಥವಾ ಕರ್ಫ್ಯೂ ಅಲ್ಲ, ಬರೀ ಕಂಡೀಷನ್ಸ್ ಅಂತ ಅಂದ್ಕೊಳ್ಬೇಕಾ ಅನ್ನುವ ಪ್ರಶ್ನೆ ಈಗ ಎದುರಾಗಿದೆ. ನೈಟ್ ಕರ್ಫ್ಯೂ ಅನ್ನ ಯಾವ ಪುರುಷಾರ್ಥಕ್ಕೆ ಈಗ ವಿಧಿಸಲಾಗಿದೆ ಅನ್ನುವ ಪ್ರಶ್ನೆ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಕರ್ಫ್ಯೂ ಬೇಕಾ? ಜನರ ಓಡಾಟ ಇಲ್ಲದ ವೇಳೆ ಈ ಕರ್ಫ್ಯೂನ ಅವಶ್ಯಕತೆ ಏನಿತ್ತು? ಯಾವ ಕಾರಣಕ್ಕಾಗಿ ಈ ಕರ್ಫ್ಯೂ ಅನ್ನ ಮಾಡಿದ್ದಾರೆ? ಈಗ ಕೆಲವೊಂದಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ, ಒಂದಷ್ಟು ಸಡಿಲಿಕೆಯನ್ನ ಕೊಡಲಾಗಿದೆ. ಅದರಲ್ಲೂ ಕೂಡ ರಾತ್ರಿ 11 ಗಂಟೆ ಮೇಲೆ ಜನ ಓಡಾಡೋದೇ ಬಹಳ ಕಡಿಮೆ. ಅಂತಿಂತವ್ರು ತುಂಬಾ ಅರ್ಜೆನ್ಸ್ ಇದ್ದವರು ಮಾತ್ರ ಹೊರಗಡೆ ಓಡಾಡ್ತಾರೆ, ಅಥವಾ ಎಲ್ಲೋ ದೂರ ಹೋಗೋರು ಹೊರಗಡೆ ಓಡಾಡ್ತಾರೆ. ಸಹಜ ಅಷ್ಟೇ. ಅದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿದಾರಲ್ಲ, ಮತ್ತೆ ಯಾಕೆ ಈ ನೈಟ್ ಕರ್ಫ್ಯೂ ಬೇಕು ಅನ್ನುವಂತ ಪ್ರಶ್ನೆ ಈಗ ಇದೆ. ಬಸ್, ರೈಲು ಓಡಾಡಿದ್ರೆ ಜನ ಬರಲ್ವಾ? ಆಟೋ ಟ್ಯಾಕ್ಸಿಯಲ್ಲಿ ಜನ ಓಡಾಡಿದ್ರೆ ಫಲ ಏನು? ಹಾಗಾದ್ರೆ ಅವರಿಗೆ ಕೊರೋನಾ ಬರೋದಿಲ್ವಾ ಅನ್ನುವ ಪ್ರಶ್ನೆ ಇದೆ. ನೈಟ್ ಕರ್ಫ್ಯೂ ವಿಚಾರದಲ್ಲಿ ಮತ್ತೆ ಸರ್ಕಾರ ಎಡವಟ್ಟನ್ನ ಮಾಡ್ಕೊಳ್ತಾ ಆತುರವಾಗಿ ನಿರ್ಧಾರ ಮಾಡಿ ಈಗ ಸರ್ಕಾರ ಮುಖಭಂಗವನ್ನ ಅನುಭವಿಸ್ತಾ ಇದೆಯಾ? ಸರ್ಕಾರದ ನಿರ್ಧಾರಕ್ಕೆ ಎಲ್ಲಾ ಕಡೆ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಯಾವಾಗ ನೈಟ್ ಕರ್ಫ್ಯೂ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಆದೇಶ ಹೊರಡಿಸ್ತಲ್ಲ, ಎಲ್ಲರೂ ಕೂಡ ಸಾರಾಸಗಟಾಗಿ ಇದನ್ನ ತಿರಸ್ಕಾರ ಮಾಡಿದ್ರು. ಯಾಕೆ ಬೇಕು ನೈಟ್ ಕರ್ಫ್ಯೂ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು. ಅದರಲ್ಲೂ ಪ್ರಮುಖವಾಗಿ ಜನಸಾಮಾನ್ಯರಿಗೆ ಹೊಡೆತವನ್ನ ಕೊಡ್ತಾ ಇದೆ ಸರ್ಕಾರದ ಈ ನಿರ್ಧಾರ ಅಂತ ಹೇಳಿ ಎಲ್ಲಾ ಕಡೆ ಆಕ್ರೋಶ ವ್ಯಕ್ತ ಆಯಿತು. ಸರ್ಕಾರದ ನಿರ್ಧಾರಕ್ಕೆ ಎಲ್ಲರೂ ಅಸಮಾಧಾನವನ್ನ ಹೊರ ಹಾಕಿದ್ರು. ಈಗಾಗಲೇ ಏಕಾಏಕಿ ಸರ್ಕಾರ ನಿರ್ಧಾರವನ್ನ ಮಾಡಿದೆ, ಯೋಚನೆ ಮಾಡದೆ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ ಹೇಳಿ ಎಲ್ಲಾ ಕಡೆಯಿಂದಲೂ ಆಕ್ರೋಶ ವ್ಯಕ್ತ ಆಯಿತು. ಅಸಮಾಧಾನ ಹೊರ ಹಾಕಿದ್ರು. ಎಲ್ಲರೂ ಕೂಡ ನಾವು ಮನವಿಯನ್ನ ಮಾಡ್ಕೊಳ್ತೀವಿ ಸರ್ಕಾರದ ಹತ್ರ ಅಂತ ಹೇಳಿ ಸಾಕಷ್ಟು ಉದ್ಯಮದವರು ಸರ್ಕಾರದ ಬಳಿ ಮನವಿಯನ್ನ ಮಾಡಿಕೊಂಡ್ರು. ಈಗ ಆ ಎಲ್ಲವೂ ಆದ ಬಳಿಕ ಸರ್ಕಾರ ಈಗ ಇಲ್ಲ, ಇವತ್ತಿನಿಂದಲ್ಲಪ್ಪ ನೈಟ್ ಕರ್ಫ್ಯೂ, ನಾಳೆಯಿಂದ ಅಂತ ಹೇಳ್ತಾ ಇದೆ. ಜೊತೆಗೆ ಟೈಮಿಂಗ್ಸ್ ಕೂಡ ಅಷ್ಟೇ, 10ರಿಂದ ಅಲ್ಲ 11ರಿಂದ ಬೆಳಗ್ಗೆ 5 ಗಂಟೆವರೆಗೂ, 6 ಅಲ್ಲ ಅಂತ ಹೇಳಿ ಮತ್ತೆ ಪುನರ್ ಪರಿಶೀಲನೆಯನ್ನ ಮಾಡಿ ಮತ್ತೆ ಈಗ ಹೊಸದೊಂದು ಮಾರ್ಗಸೂಚಿಯನ್ನ ಈಗ ರಿಲೀಸ್ ಮಾಡಿದೆ ಸರ್ಕಾರ. ನಾವು ಲಾಕ್ಡೌನ್ ಟೈಮಲ್ಲೂ ಕೂಡ ನೋಡಿದ್ವಿ ಸರ್ಕಾರದ ನಿರ್ಧಾರಗಳ ಬಗ್ಗೆ, ಯಾವ ರೀತಿಯಾಗಿ ಸರ್ಕಾರದಲ್ಲಿ ಗೊಂದಲ ಇತ್ತು, ಯಾವ ರೀತಿಯಾಗಿ ಸರ್ಕಾರ ಏನೇನು ಆದೇಶವನ್ನ ಹೊರಡಿಸ್ತು, ಸರ್ಕಾರ ಆದೇಶ ಹೊರಡಿಸಿದ ಮೇಲೆ ಮತ್ತೆ ಅದನ್ನ ಚೇಂಜ್ ಮಾಡೋದಕ್ಕೆ ಯಾವ ರೀತಿಯಾಗಿ ಪ್ರಯತ್ನ ಪಡ್ತು, ಜನ ಯಾವ ರೀತಿಯಾಗಿ ಗೊಂದಲಕ್ಕೆ ಒಳಗಾದ್ರು, ಅಲ್ಲಿ ಜನ ಎಷ್ಟು ಕಷ್ಟಪಟ್ಟು, ಕೆಲವರಂತೂ ಆ ಲಾಕ್ಡೌನ್ ಟೈಮಲ್ಲಿ ಇವತ್ತು ರಾತ್ರಿವರೆಗೆ ಮಾತ್ರ ಅವಕಾಶ ಅಂತ ಹೇಳಿದಾಗ ಎದ್ನೋ ಬಿದ್ನೋ ಅಂತ ಹೇಳಿ ಸಿಕ್ಕದ್ರಲ್ಲಿ ಓಡಾಡಿದ್ರು. ಆ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಇಂದ ಹಿಡಿದು ಲಾರಿಗಳಲ್ಲಿ, ಹೀಗೆ ಇದೇ ರೀತಿಯ ಸಿಚುವೇಶನ್ ಇವತ್ತಿನ ಒಂದು ಆದೇಶದಲ್ಲಿ ಕೂಡ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಅಂತೂ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡ್ತು, ಆನಂತರ ಈಗ ಬದಲಾವಣೆ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಟೈಮ್ ಅನ್ನ ಕೂಡ ಬದಲಾವಣೆ ಮಾಡ್ತು. ಆದ್ರೆ ಈ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿದ್ದನ್ನ ನಾವು ನೋಡಿದ್ವಿ. ಈಗ ಚೇಂಜಸ್ ಆಯ್ತು. ಆದ್ರೆ ನೈಟ್ ಕರ್ಫ್ಯೂ ಯಾಕೆ? ಹಗಲು ಕೂಡ ಕರ್ಫ್ಯೂ ಹಾಕ್ಲಿ, ಇಡೀ ದಿನ ಕರ್ಫ್ಯೂ ಹಾಕ್ಲಿ, ವ್ಯಾಕ್ಸಿನ್ ಬಂದಿದೆ ಅಂತ ಹೇಳುತ್ತೆ ಸರ್ಕಾರ. ಅದರ ಮೇಲಿನ ಸರ್ಕಾರಕ್ಕೆ ನಂಬಿಕೆ ಇಲ್ವಾ? ಹಾಗಾದ್ರೆ ಅದು ಫೇಲ್ಯೂರ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಸಂಸದರಾಗಿರುವ ಡಿ.ಕೆ. ಸುರೇಶ್. ಪೂರ್ತಿನೇ ಮಾಡ್ಬಿಡ್ಲಿ ಬಿಟ್ರಪ್ಪ, ಪೂರ್ತಿನೇ ಮಾಡ್ಬಿಡ್ಲಿ. ವ್ಯಾಕ್ಸಿನ್ ಬಂದ್ಬಿಡ್ತಲ್ಲ, ಇನ್ಯಾಕೆ ಮಾಡ್ತಾರೆ? ಎಲ್ಲ ಬ್ರಿಟನ್ ವೈರಸ್ ಇರ್ಲಪ್ಪ, ವೈರಸ್ ಯಾಕೆ? ಈಗ ನೀನು ಇಂಜೆಕ್ಷನ್ ಬಂದ್ಬಿಟ್ಮೇಲೆ, ವ್ಯಾಕ್ಸಿನೇಷನ್ ಬಂದ್ಬಿಟ್ಮೇಲೆ, ವ್ಯಾಕ್ಸಿನೇಷನ್ ಬಂದಿದೆ ಅಂತ ಹೇಳಿದ ಮೇಲೆ ವೈರಸ್ ಎಲ್ಲಿ ಬರ್ತದೆ ಇನ್ನು? ಸರಿ ನಾನು ಕೇಳೋ ಪ್ರಶ್ನೆ ನೀವು ಕೇಳ್ರಿ. ವ್ಯಾಕ್ಸಿನೇಷನ್ ಬಂದಿದೆ ಅಂತ ಹೇಳಿದ ಮೇಲೆ ಆತ್ರದಲ್ಲಿ ವ್ಯಾಕ್ಸಿನೇಷನ್ನ ಚುಚ್ಚಕ್ಕೆ ರೆಡಿ ಇದ್ದ ಮೇಲೆ
ಎದುರ್ಕೊಳ್ಳೋದು ಏನೇನು ಬಂತು? ವ್ಯಾಕ್ಸಿನೇಷನ್ ಫೇಲ್ಯೂರ್ ಅಂತ, ವ್ಯಾಕ್ಸಿನೇಷನ್ ಫೇಲ್ಯೂರ್ ಅಂತ ಗೊತ್ತಾಯ್ತಲ್ಲ. ವ್ಯಾಕ್ಸಿನೇಷನ್ ಹೆಸರಿನಲ್ಲಿ ರಾಜಕಾರಣ ಮಾಡೋದು, ಇನ್ನೊಂದು ಕಡೆ ಜನನ್ನ ಎದುರಿಸೋದು ಬಿಟ್ರೆ ಬೇರೆ ಏನಿದೆ? ನೀವೇ ಹೇಳ್ಬೇಕಪ್ಪ. ಸಂಭಾವ್ಯ ಈ ಒಂದು ಕೊರೋನಾ ರೂಪಾಂತರಿ ಆಗಿರುವಂತಹ ಇದನ್ನ ತಡೆಗಟ್ಟೋದಕ್ಕೆ ನಾವು ಈಗ ಸಂಭಾವ್ಯ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಪ್ರಯತ್ನ, ಇದು ಸರ್ಕಾರ ಹೇಳ್ತಾ ಇರೋದು ನೈಟ್ ಕರ್ಫ್ಯೂ ಬಗ್ಗೆ. ಆದ್ರೆ ಈಗ ಬೇರೆ ಬೇರೆಯವರು ಇದಕ್ಕೆ ಬೇರೆ ಬೇರೆ ರೀತಿಯಂತಹ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈಗ ವ್ಯಾಕ್ಸಿನ್ ವಿಚಾರ ಕೂಡ ಬಂದಿದೆ, ವ್ಯಾಕ್ಸಿನ್ ಫೇಲ್ಯೂರ್ ಅನ್ಸುತ್ತೆ, ಅದಕ್ಕೋಸ್ಕರ ಈಗ ಈ ಒಂದು ನೈಟ್ ಕರ್ಫ್ಯೂನ ಮತ್ತೆ ಜಾರಿ ಮಾಡ್ತಿದ್ದಾರೆ ಅಂತ ಹೇಳಿ. ಇನ್ನೊಂದ್ ಕಡೆ ನೈಟ್ ಕರ್ಫ್ಯೂ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ರಾತ್ರಿ ಮಲಗೋ ಹೊತ್ತಲ್ಲಿ ಯಾರು ಸಂಚಾರ ಮಾಡ್ತಾರೆ ಸ್ವಾಮಿ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ನೈಟ್ ಕರ್ಫ್ಯೂ ಅಗತ್ಯ ಇರಲಿಲ್ಲ ಅಂತ ಒಂದಷ್ಟು ಜನ ಹೇಳಿದ್ರೆ, ನೈಟ್ ಕರ್ಫ್ಯೂ ಇಷ್ಟೆಲ್ಲ ಈಗ ನಿರ್ಬಂಧಗಳನ್ನ ಕೆಲವೊಂದಕ್ಕಷ್ಟೇ ಹೇರಿದ್ದಾರೆ, ಉಳಿದಂತೆ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲ, ಸಡ್ಲಿಕ್ಕೆ ಕೊಟ್ಟಿದ್ದಾರೆ. ಏನು ಅವಶ್ಯಕತೆ ಇತ್ತು, ಯಾವ ಪುರುಷಾರ್ಥಕ್ಕಾಗಿ ಈ ನೈಟ್ ಕರ್ಫ್ಯೂನ ಮಾಡಲಾಗಿದೆ ಅನ್ನೋದು ಈಗ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತಹ ಮಾತು. ಯಾಕಂದ್ರೆ ನೈಟ್ ಕರ್ಫ್ಯೂ ವಿಚಾರದಲ್ಲಿ ಸರ್ಕಾರ ದಿಢೀರಂತ ನಿರ್ಧಾರ ತೆಗೆದುಕೊಳ್ತು, ಏಕಾಏಕಿಯಾಗಿ ಸರ್ಕಾರ ಆದೇಶವನ್ನ ಹೊರಡಿಸ್ತು. ಇವತ್ತು 10 ಗಂಟೆಯಿಂದನೇ ನೈಟ್ ಕರ್ಫ್ಯೂ, ಯಾವುದೇ ರೀತಿಯಲ್ಲೂ ಯಾರು ಕೂಡ ಓಡಾಡಂಗಿಲ್ಲ, ಗುಂಪು ಗುಂಪಾಗಿ ಸೇರುವ ಹಾಗಿಲ್ಲ, ವಾಹನಗಳು ಓಡಾಡುವಂಗಿಲ್ಲ, ಎಲ್ಲವೂ ಕೂಡ ಬಂದಾಯ್ತು. ಜನ ಇವತ್ತಿನಿಂದನೇ ನೈಟ್ ಕರ್ಫ್ಯೂ ಅಂತ ಹೇಳಿ ಎಲ್ಲಾ ಕಡೆ ಓಡಾಡಿ ಏನೇನು ಪ್ಲಾನ್ಗಳಿತ್ತು ಅವೆಲ್ಲ ಚೇಂಜಸ್ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಎಷ್ಟು ಜನ ಇದ್ರು. ಆದ್ರೆ ಈಗ ಇಲ್ಲ ಇವತ್ತಿನಿಂದಲ್ಲ, ನಾಳೆಯಿಂದ ನೈಟ್ ಕರ್ಫ್ಯೂ ಅಂತ ಸರ್ಕಾರ ಈಗ ಮತ್ತೆ ಒಂದು ಚೇಂಜಸ್ ಅನ್ನ ಮಾಡ್ಕೊಳ್ತು. ಜೊತೆಗೆ 10ರಿಂದ 6 ಗಂಟೆವರೆಗೂ ಅಂತ ಹೇಳಿ ನೈಟ್ ಕರ್ಫ್ಯೂಗೆ ಟೈಮ್ ಅನ್ನ ಫಿಕ್ಸ್ ಮಾಡಲಾಗಿತ್ತು. ಯಾವಾಗ ಆಕ್ರೋಶ ವ್ಯಕ್ತ ಆಯ್ತಲ್ಲ, ಯಾವಾಗ ಅಸಮಾಧಾನವನ್ನ ಎಲ್ಲರೂ ಕೂಡ ಹೊರ ಹಾಕಿದ್ರಲ್ಲ, ಸಮಸ್ಯೆಗಳನ್ನ ಹೇಳಿದ್ರಲ್ಲ, ಆಗ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಸಮಯದಲ್ಲೂ ಕೂಡ ಬದಲಾವಣೆಯನ್ನ ಮಾಡಿದ್ದು ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5ರವರೆಗೆ ಅನ್ನುವಂತಹ ಟೈಮ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಪ್ರತಿ ಬಾರಿ ಕೂಡ ಸರ್ಕಾರ ಒಂದು ಆದೇಶ ಹೊರಡಿಸಿ ಆ ನಂತರ ಮತ್ತೆ ಇಲ್ಲ ಚೇಂಜಸ್ ಮಾಡಿದೀವಿ ಅಂತ ಹೇಳೋದೇ ಆಯ್ತಾ, ಯಾಕೆ ಇಷ್ಟೊಂದು ಗೊಂದಲ ಎಡವಟ್ಟು ಅಂತ? ನಮಿತಾ, ಖಂಡಿತವಾಗ್ಲೂ ರಾಜ್ಯ ಸರ್ಕಾರ ಏನೇ ತೀರ್ಮಾನ ಮಾಡಿದ್ರು ಕೂಡ ಒಂದಲ್ಲ ಒಂದು ಎಡವಟ್ಟನ್ನ ಮಾಡ್ಕೊಳ್ತಾನೆ ಇದೆ. ಪ್ರಮುಖವಾಗಿ ಈ ಹಿಂದೆ ಕೊರೋನಾ ರಾಜ್ಯದಲ್ಲಿ ಬಂದಂತ ಸಂದರ್ಭದಲ್ಲಿ ಏನು ಜಾಸ್ತಿ ಆಯ್ತು, ಲಾಕ್ಡೌನ್ ಮಾಡಿದಂತ ಸಂದರ್ಭದಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರವನ್ನ ಕೈಗೊಂಡು ವಿಪಕ್ಷಗಳ ಕೆಂಗಣಿಗೆ ಗುರಿ ಆಯ್ತು. ಈಗ ಮತ್ತೆ ಏನಂತಂದ್ರೆ ಏನು ಬ್ರಿಟನ್ ಅನ್ನ ಕೊರೋನಾ ಏನು ಬರ್ತಾ ಇದೆ, ಆ ಒಂದು ಹಿನ್ನೆಲೆಯಿಂದಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡ ಆರಂಭದ ಹಂತದಲ್ಲಿ ಪ್ರಮುಖವಾಗಿ ಈಗಾಗಲೇ ನೈಟ್ ಕರ್ಫ್ಯೂನ ಜಾರಿ ಮಾಡ್ಬೇಕು ಅನ್ನೋದು ರಾಜ್ಯ ಸರ್ಕಾರ ಏನ್ ತೀರ್ಮಾನ ಮಾಡ್ತು, ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಈಗ ಮತ್ತೆ ನಾಳೆಯಿಂದ ನೈಟ್ ಕರ್ಫ್ಯೂನ ಮಾಡೋದಕ್ಕೆ ಆಗಲೇ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ಗಂಟ ಮಾತ್ರ ಏನು ನೈಟ್ ಕರ್ಫ್ಯೂನ ಮಾಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ನಿರ್ಧಾರ ರಾಜ್ಯ ಸರ್ಕಾರ ಯಾಕೆ ಮಾಡ್ತು ಅನ್ನುವಂಥದ್ದು ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಮತ್ತೆ ವಿಪಕ್ಷ ನಾಯಕರಲ್ಲೂ ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ರಾತ್ರಿ ಸಂದರ್ಭದಲ್ಲಿ ನೈಟ್ ಕರ್ಫ್ಯೂ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಂದಿನಂತೆ ಸಾರ್ವಜನಿಕರು ರಾತ್ರಿ 11 ಗಂಟೆ ಆಗ್ತಿದ್ದಂಗೆ ಮನೆಗೆ ಸೇರ್ಕೊಳ್ತಾರೆ, ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ತಮ್ಮ ಮನೆಗಳಿಗೆ ಸೇರ್ಕೊಳ್ತಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಅವರು ರಾಜ್ಯ ಸರ್ಕಾರ ಹೇಳಿದ್ರು ಕೂಡ ಹೊರಗಡೆ ಬರುವಂತ ಒಂದು ಕೆಲಸವನ್ನ ಮಾಡೋದಿಲ್ಲ. ಆದ್ರೆ ಈಗ ಡಿಸೆಂಬರ್ ತಿಂಗಳ ಕೊನೆ ಸಮಯ ಮತ್ತೆ ದಿನಗಳು ಮತ್ತೆ ಪ್ರಮುಖವಾಗಿ ಈಗಾಗಲೇ ಹೊಸ ವರ್ಷಾಚರಣೆ ಕೂಡ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಠಿಣವಾದಂತಹ ರೂಲ್ಸ್ ಅನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಅಂದ್ರೆ ಬೆಳಗ್ಗೆ ಕೂಡ ಒಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಒಂದು ಆದೇಶವನ್ನ ಪ್ರಕಟವನ್ನ ಮಾಡಿದ್ರು. ಅಂದ್ರೆ ಇಂದು ರಾತ್ರಿಯಿಂದನೇ ನೈಟ್ ಕರ್ಫ್ಯೂ ಜಾರಿ ಆಗುತ್ತೆ, ಮತ್ತೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಆಗುತ್ತೆ ಅನ್ನೋ ಒಂದು ಮಾತನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ರು. ಎಲ್ಲ ಒಂದ್ ಕಡೆ ಅದನ್ನ ಮಾಡಿ ಮತ್ತೆ ಪ್ರಮುಖವಾಗಿ ಏನಂತಂದ್ರೆ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಕೂಡ ಓಡಾಡಬಾರ್ದು, ಮತ್ತೆ ಬಸ್ಗಳಿಗೆ ಮತ್ತೆ ಪ್ರಮುಖವಾಗಿ ಖಾಸಗಿ ಟ್ಯಾಕ್ಸಿಗಳಾಗಿರ್ಬೋದು ಮತ್ತೆ ವಾಹನಗಳ ಓಡಾಟಕ್ಕೆ ಎಂದಿನಂತೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಎಲ್ಲ ಒಂದ್ ಕಡೆ ಇದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಾಗಿ ಎಂದಿನಂತೆ ಸಾರ್ವಜನಿಕರು ಓಡಾಡ್ತಾರೆ. ಮತ್ತೆ ರಾತ್ರಿ 11 ಗಂಟೆ ಆಗ್ತಿದ್ದಾನೆ ಎಂದಿನಂತೆ ಮತ್ತೆ ಪ್ರಯಾಣಿಕರು ಕೂಡ ಈಗಾಗಲೇ ಡಿಸೆಂಬರ್ ಕೊನೆ ತಿಂಗಳು ಆಗಿರೋದ್ರಿಂದಾಗಿ ಮತ್ತೆ ಹೊಸ ವರ್ಷದ ಆಚರಣೆ ಮಾಡೋದಕ್ಕಾಗಿ ಎಲ್ಲರೂ ಕೂಡ ಜನರು ಮತ್ತೆ ಸಾರ್ವಜನಿಕರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಹೊರಗಡೆ ಪ್ರವಾಸಿ ತಾಣಗಳಿಗೆ ತೆರಳಿ ಅಲ್ಲಿ ಒಂದು ಆಚರಣೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಮಾಡಿರ್ತಾರೆ. ಮತ್ತೆ ಬಸ್ಗಳಲ್ಲೂ ಕೂಡ ತೆರಳುತ್ತಾರೆ. ಮತ್ತೆ ಎಂದಿನಂತೆ ರಾತ್ರಿ ಹೊತ್ತಲ್ಲಿ ಬಸ್ಗಳಿಲ್ಲದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟೊಟ್ಟಾಗಿ ಅಂದ್ರೆ ಖಾಸಗಿ ಟ್ಯಾಕ್ಸಿಗಳ ಮೂಲಕವಾಗಿ ಮತ್ತೆ ಆಟೋಗಳ ಮೂಲಕವಾಗಿ ಒಟ್ಟೊಟ್ಟಾಗಿ ಹೋಗುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಮಾಮೂಲಿಯಾಗಿ
ಮಾಡಿದಂತ ಮಾಮೂಲಿಯಾಗಿ ಸನ್ನಿವೇಶ ಸಂದರ್ಭ ಸೃಷ್ಟಿಯಾಗುವಂತ ಸಂದರ್ಭದಲ್ಲಿ ಮತ್ತೆ ಈ ಒಂದು ಮುಖ್ಯಮಂತ್ರಿಗಳು ಏನು ಕರ್ಫ್ಯೂನ ಮಾಡಿದ್ದಾರೆ, ಇದು ಯಾಕೆ ಅನ್ನೋ ಒಂದು ಪ್ರಶ್ನೆ ಈಗ ಎದುರಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಇದು ಕೂಡ ರಾಜ್ಯ ಸರ್ಕಾರ ಮುಜುಗರಕ್ಕೆ ಈಡಾಗಿರುವಂತದ್ದು. ಮತ್ತೆ ವಿಪಕ್ಷ ನಾಯಕರುಗಳು ಕೂಡ ಈಗಾಗಲೇ ಸಾಕಷ್ಟು ಟೀಕೆಗಳನ್ನ ಮಾಡಿರುವಂತದ್ದು. ಯಾವುದೇ ಕಾರಣ ಅಂದ್ರೆ ರಾಜ್ಯ ಸರ್ಕಾರ ಏನೇ ಕ್ರಮವನ್ನ ಮಾಡಿದ್ರು ಕೂಡ ತಮ್ಮ ಅಭಿಪ್ರಾಯವನ್ನ ತೆಗೆದುಕೊಳ್ಳದೇನೆ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡು ಈ ರೀತಿ ಮುಜುಗರಕ್ಕೆ ಒಳಗಾಗುತ್ತೆ. ಇಂತಹ ಸುಖಕ್ಕೆ ಯಾಕೆ ಈ ಒಂದು ನೈಟ್ ಕರ್ಫ್ಯೂನ ಜಾರಿ ಮಾಡಬೇಕು ಅನ್ನೋದು ಕೂಡ ಈಗ ವಿಪಕ್ಷ ನಾಯಕರ ಕೆಂಗಣಿಗೂ ಕೂಡ ಅಂದ್ರೆ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಸಾರ್ವಜನಿಕ ವಲಯದಲ್ಲೂ ಕೂಡ ಅಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡ್ತು, ಅದರಂತೆ ನಾವು ಕೂಡ ಪಾಲನೆ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ವಿ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ನೈಟ್ ಕರ್ಫ್ಯೂ ಅದು ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಬೇಕಾಗಿತ್ತ ಅನ್ನುವಂಥದ್ದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿರುವಂತದ್ದು. ಒಟ್ಟಾರೆಯಾಗಿ ನಮಿತಾ, ಈ ಒಂದು ರಾಜ್ಯ ಸರ್ಕಾರದ ನೈಟ್ ಕರ್ಫ್ಯೂ ಇದು ಇವಾಗ ಯಾವ ಒಂದು ಪುರುಷಾರ್ಥಕ್ಕೆ ಮಾಡ್ತು ಅನ್ನುವಂಥದ್ದು ಈಗ ಸದ್ಯಕ್ಕೆ ಎದುರಾಗಿರುವಂತದ್ದು. ನಿಜ ಕೃಷ್ಣ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಸಡಿಲಿಕೆಯನ್ನ ಅಲ್ಲಿ ನೀಡಲಾಗಿದೆ. ಯಾಕಂದ್ರೆ ಈಗ ರೈತರು ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧ ಎಲ್ರಿಗೂ ಟೆನ್ಷನ್ ಇತ್ತು, ಆಟೋ ಸಂಚಾರ ಅಥವಾ ಬೇರೆ ಬೇರೆ. ಸೊ ಈಗ ಯಾಕಾಗಿ ಈ ಒಂದು ಕರ್ಫ್ಯೂನ ವಿಧಿಸಲಾಗಿದೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಡೀಟೇಲ್ಸ್ಗೆ. ನಾಳೆಯಿಂದ ಕರ್ಫ್ಯೂ ಜಾರಿಯಲ್ಲಿ ಇರಲಿದೆ. ಅದರಲ್ಲೂ ಪ್ರಮುಖವಾಗಿ ರಾತ್ರಿ 11 ಗಂಟೆಯಿಂದ 5 ಗಂಟೆಯವರೆಗೂ ಕೂಡ ಕರ್ಫ್ಯೂ ಇರುತ್ತೆ. ರಾತ್ರಿ ಮಲಗುವಂತಹ ಟೈಮಲ್ಲಿ, ಎಲ್ಲರೂ ಮನೆಗೆ ಹೋಗಿರುವಂತಹ ಟೈಮಲ್ಲಿ ಯಾಕೆ ಈ ಕರ್ಫ್ಯೂ ಅನ್ನ ವಿಧಿಸಬೇಕಾಗಿತ್ತು, ಅದು ಯಾವ ಕಾರಣಕ್ಕಾಗಿ ಅವಶ್ಯಕತೆ ಇತ್ತು ಅನ್ನುವಂಥ ಪ್ರಶ್ನೆ ಕೇಳಿ ಬರ್ತಾ ಇದೆ. ಎಲ್ಲ ಅಪ್ಡೇಟ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಕೂಡ ಕರ್ಫ್ಯೂ ಅನ್ನ ವಿಧಿಸಲಾಗಿದೆ. ಓಕೆ, ಕರ್ಫ್ಯೂ ಅನ್ನ ವಿಧಿಸಿದ್ದಾರೆ, ಆದ್ರೆ ಅನೇಕ ಸಡಿಲಿಕೆಗಳು ಇದೆ. ಯಾವ ಕಾರಣಕ್ಕಾಗಿ ನೈಟ್ ಕರ್ಫ್ಯೂ ಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆ ಈಗ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತದ್ದು. ಯಾವ ಪುರುಷಾರ್ಥಕ್ಕಾಗಿ ಈ ಕರ್ಫ್ಯೂ ಅನ್ನ ಮಾಡಿದ್ದಾರೆ, ನೈಟ್ ಕರ್ಫ್ಯೂ ಮಾಡುವ ಅವಶ್ಯಕತೆ ಏನಿತ್ತು ಅನ್ನುವಂತಹ ಪ್ರಶ್ನೆ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಕರ್ಫ್ಯೂ ಬೇಕಾ ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಜನರ ಓಡಾಟ ಇಲ್ಲದ ವೇಳೆ ಈ ಕರ್ಫ್ಯೂ ಅನ್ನ ವಿಧಿಸಿದ್ದು ಯಾವ ಕಾರಣಕ್ಕಾಗಿ? ಬಸ್ ರೈಲು ಓಡಾಡಿದ್ರೆ ಹಾಗಾದ್ರೆ ಜನ ಬರಲ್ವಾ? ಬಸ್ಗಳಲ್ಲಿ ಜನ ಹೋಗೋದಿಲ್ವಾ? ರೈಲುಗಳಲ್ಲಿ ಜನ ಓಡಾಡೋದಿಲ್ವಾ? ಆಟೋ ಟ್ಯಾಕ್ಸಿಯಲ್ಲಿ ಜನ ಓಡಾಡಿದ್ರೆ ಈ ನೈಟ್ ಕರ್ಫ್ಯೂ ವಿಧಿಸಿರೋದ್ರ ಪರಿಣಾಮ ಏನು? ಯಾವ ಫಲ ಸಿಕ್ಕಿದೆ ಹಾಗಾದ್ರೆ ಈ ಒಂದು ಕರ್ಫ್ಯೂ ಅನ್ನ ವಿಧಿಸಿರೋದಕ್ಕೆ? ಎಲ್ಲರೂ ಕೂಡ ಈಗ ಸಂಚಾರ ಮಾಡದ ಹಾಗೆ ಆಯ್ತಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಕೂಡ ಇದೆ. ಸರ್ಕಾರ ಈಗ ಪದೇ ಪದೇ ಎಡವಟ್ಟುಗಳನ್ನ ಮಾಡ್ಕೊಳ್ತಾನೆ ಇದೆ. ಹಾಗಾದ್ರೆ ಈ ನೈಟ್ ಕರ್ಫ್ಯೂ ಅವಶ್ಯಕತೆ ಇತ್ತ? ಮಾಡಿದ್ದು ಒಳ್ಳೇದಾ ಅಥವಾ ಮಾಡದಿದ್ರೂ ಕೂಡ ನಡೀತಾ ಇತ್ತ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಏನ್ ಹೇಳ್ತೀರಿ ಅನ್ನೋದ್ರ ಬಗ್ಗೆ ನೀವು ಕರೆ ಮಾಡಿ ಮಾತನಾಡಬಹುದು. ನೀವು ನಮ್ಮ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಸರ್ಕಾರ ಹೇಳುತ್ತೆ ರೂಪಾಂತರ ಆಗಿರುವಂತಹ ಈ ಕೊರೋನಾವನ್ನ ಸಂಭಾವ್ಯ ತಡೆಗಟ್ಟುವಿನಲ್ಲಿ ಅನ್ನುವಂತಹ ವಿಚಾರವನ್ನ ಸರ್ಕಾರ ಹೇಳ್ತಾ ಇದೆ. ಬಟ್ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಯ ಪ್ರಕಾರ ಈಗ ಯಾವುದಕ್ಕೂ ಅಷ್ಟು ನಿರ್ಬಂಧ ಇಲ್ಲ. ಈಗಾಗಲೇ ಹೋಟೆಲ್ ಮಾಲೀಕರು ಮನವಿಯನ್ನ ಸಲ್ಲಿಸಿದ್ರು. ರಾತ್ರಿ 11:15ವರೆಗೂ ಕೂಡ ಅವಕಾಶ ಕೊಡಿ ನಮಗೆ ಹೋಟೆಲ್ಗಳನ್ನ ನಡೆಸೋದಿಕ್ಕೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಸರ್ಕಾರ ಈಗ 11 ಗಂಟೆವರೆಗೂ ಕೂಡ ಅವಕಾಶ ಕೊಟ್ಟಿದೆ. ಹಾಗಾದ್ರೆ ನೈಟ್ ಕರ್ಫ್ಯೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಹೋಟೆಲ್ ಮಾಲೀಕರಾಗಿರುವಂತಹ ರಾಮಕೃಷ್ಣ ಭಟ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ರಾಮಕೃಷ್ಣ ಭಟ್ ಅವರೇ, ಈಗ ನೈಟ್ ಕರ್ಫ್ಯೂ ಅನ್ನ ಸರ್ಕಾರ ಆದೇಶವನ್ನ ಜಾರಿ ಮಾಡಿದೆ, ಇವತ್ತಿಂದ ಅಲ್ಲ ನಾಳೆ ಅಂತ ಹೇಳಿ. ಸೊ ಒಂದಷ್ಟು ಗೊಂದಲಗಳಾಯ್ತು, ಕೊನೆಗೂ ನಾಳೆಗೆ ಈಗ ಪೋಸ್ಟ್ಪೋನ್ ಮಾಡಿದೆ. ಏನ್ ಹೇಳ್ತೀರಾ ಫಸ್ಟ್ ಆಫ್ ಆಲ್ ನೈಟ್ ಕರ್ಫ್ಯೂ ಬಗ್ಗೆ? ನೈಟ್ ಕರ್ಫ್ಯೂ ಬಗ್ಗೆ ಹೇಳೋದಾದ್ರೆ 11ರಿಂದ 11:15ವರೆಗೂ ಮಾಡಿದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನಮ್ಮ ಅಭಿಮತ ಇತ್ತು. ಯಾಕಂದರೆ ನನ್ನ ಹೋಟೆಲ್ ಇಂಡಸ್ಟ್ರೀಸ್ ಪ್ರಕಾರವಾಗಿ ನಾವು ಮಾತಾಡೋದಾದರೆ ನಮ್ಮ ಹೋಟ್ಲುಗಳು 10 ಗಂಟೆ ನಾವು ಕ್ಲೋಸ್ ಮಾಡ್ತೀವಿ, ತೊಂದರೆ ಆಗೋದಿಲ್ಲ. ಆದರೆ ಬೇರೆ ನಾನ್ ವೆಜ್ ಹೋಟ್ಲುಗಳು ಇರ್ತವೆ, ಇನ್ನು ಮಿಕ್ಕಿದ್ದು ಎಲ್ಲ ಇರ್ತದೆ. ಬಿಸ್ನೆಸ್ ಮುಗಿಸ್ಕೊಂಡು ಹೋಟ್ಲಿಗೆ ಹೋಗಿ ತಿನ್ನುವಂಥವರು ಇರ್ತಾರೆ. ಬರೀ ಮನೆಯಿಂದ ಬಂದು ತಿನ್ಕೊಂಡು ಮನೆಗೆ ಹೋಗುವವರಲ್ಲ, ಬಿಸ್ನೆಸ್ ಮುಗಿಸ್ಕೊಂಡು. ಅವರು ಬಿಸ್ನೆಸ್ ಕ್ಲೋಸ್ ಆಗೋದೇ 9-9:30 ಆದವಾಗ ಏನೋ ಒಂದು ಹೊರಗಡೆ ಬರಬೇಕು ಅನ್ನೋರಿಗೆ ಇದು ಕಷ್ಟಕರವಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಫಸ್ಟ್ ಆಫ್ ಆಲ್ ನೈಟ್ ಕರ್ಫ್ಯೂ ಬೇಕಿತ್ತು ಅಂತ ಅನ್ಸುತ್ತಾ? ಈಗ ಬೇರೆ ಕಂಟ್ರಿಗಳಲ್ಲಿ ಬಂದಿರೋದ್ರಿಂದ ಇಲ್ಲಿ ಮಾಡ್ತೀನಿ ಅಂದಾಗ ಸರ್ಕಾರದ ಒಂದು ಇಚ್ಛೆ ಇರುತ್ತೆ, ಅದಕ್ಕೆ ನಮ್ಮ ಸಹಮತ ಇರುತ್ತೆ. ಆದರೆ ಅದ್ರ ಜೊತೆಗೆ ಇಷ್ಟು ದಿನದಿಂದ ಬಂದಾಗಿ ಈ ಬಿಸ್ನೆಸ್ ಎಲ್ಲ ಬಿದ್ದೋಗಿ ಇವಾಗ ಏನೋ ಒಂದು ಬಿಸ್ನೆಸ್ ಆಗೋ ಟೈಮಲ್ಲಿ ಸ್ವಲ್ಪ ಅಡೆತಡೆಗಳನ್ನು ನಿರ್ವಹಣೆ ಮಾಡ್ಬೋದಿತ್ತು ಅಂತ ನಮ್ಮ ಅನಿಸಿಕೆ. ಈಗಾಗಲೇ ಸಾಕಷ್ಟು ಹೊಡೆತ ತಿಂದಿದ್ದಾರೆ ಈಗ ಹೋಟೆಲ್ ಉದ್ಯಮದವರು ಕೂಡ. ಕೇವಲ ಬೇರೆ ಬೇರೆ ಉದ್ಯಮಗಳನ್ನ ಕೂಡ ಗಮನಿಸಿದ್ರು ಕೂಡ ಎಲ್ಲರೂ ಕೂಡ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸ್ವಲ್ಪ ರಿಕವರಿ ಆಗ್ತಾ ಇತ್ತು ಈ ಟೈಮಲ್ಲಿ. 60% ಹೌದು. ಮತ್ತೆ ನ್ಯೂ ಇಯರು ಅಥವಾ ಕ್ರಿಸ್ಮಸ್ಸು ಪಾರ್ಟಿಗಳಿರೋದ್ರಿಂದ
ಒಂದು ಮನೆ ಆರ್ಡ್ರು ಇರ್ಬೋದು, ಮನೆಯಲ್ಲೇ 50 ಜನ ಗೆಟ್ ಟುಗೆದರ್ ಇದ್ದಾಗ್ಲೂ ಒಂದು ಹೋಟ್ಲಿಗೆ ಆರ್ಡರ್ ಮಾಡಿರ್ತಾರೆ, ತಗೊಂಬಂದು ಕೊಡಿ ಅಂದಿರ್ತಾರೆ. ಅಥವಾ ಹೋಟ್ಲಲ್ಲಿ ಬೇರೆ ಬಿಸ್ನೆಸ್, ಬಟ್ಟೆ ಅಂಗಡಿ ಬಿಸ್ನೆಸ್ ಚೆನ್ನಾಗಿದೆ ಅಂತ ಮುಗಿಸಿ ಹೋಟ್ಲಿಗೆ ಬರೋರು ಇರ್ತಾರೆ, ಮನೇಲಿ ಮಾಡ್ಲಿಕ್ಕಾಗ್ದೇನೆ. ಸೊ ಹೀಗಾಗಿ ತುಂಬ ಸಹಾಯ ಆಗುತ್ತೆ. 11:11ವರೆಗೂ CM ಅವರು ಪರ್ಮಿಷನ್ ಕೊಟ್ಟರೆ ಖಂಡಿತ ಉದ್ಯಮಕ್ಕೆ ಒಂದು ಬೆಳಕು ಚೆಲ್ದಂಗೆ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಈಗಾಗಲೇ ಹೋಟೆಲ್ ಉದ್ಯಮದವರೇ ಮನವಿಯನ್ನ ಮಾಡ್ಕೊಂಡಿದ್ದು, ಫಸ್ಟ್ಗೆ ಬಾರ್, ರೆಸ್ಟೋರೆಂಟ್, ಪಬ್ ಅವರೆಲ್ಲರೂ ಕೂಡ ಫಸ್ಟ್ ಮನವಿ ಮಾಡ್ಕೊಂಡಿದ್ದೆ, ನೀವುಗಳೆಲ್ಲ ಅಟ್ಲೀಸ್ಟ್ ನಮಗೆ 11ವರೆ ಕೂಡ ಅವಕಾಶ ಕೊಡಿಂತ. ಬಟ್ ಈಗ ಸ್ವಲ್ಪ ಚೇಂಜ್ ಮಾಡಿ 1 ಗಂಟೆ ಅವಕಾಶ ಜಾಸ್ತಿ ಕೊಟ್ಟಿದ್ದಾರೆ. ಖಂಡಿತ ಈಗ ಏನು ಮಾಡಲಿಕ್ಕೆ ತಾವು ತಮ್ಮ ವಾಹಿನಿ ಮೂಲಕ ನಾವು CM ಅನ್ನ ಕೇಳ್ಕೊಳ್ಳೋದು ಅಷ್ಟೇ. ಒಂದು 11:15ವರೆಗಾದರೂ ಕೊಟ್ಟರು ಏನೋ ಒಂದು ಈ ಕಷ್ಟ ಕಾಲದಲ್ಲಿ ನಮಗೆ ಹೆಲ್ಪ್ ಮಾಡಿದಾಗ ಆಗುತ್ತೆ ಅಂತ. ಎಸ್, ಮಾತನಾಡಿಸ್ತೀನಿ ರಾಮಕೃಷ್ಣ ಭಟ್ ಅವರೇ, ಯಾಕಂದ್ರೆ ಸಾಕಷ್ಟು ಅಡೆತಡೆಗಳು ಬಂದವು ಈಗ, ಆದ್ರೆ ಸ್ವಲ್ಪ ಈಗ ಸುಧಾರಿಸಿಕೊಳ್ತಾ ಇದ್ದೀವಿ ಅನ್ನುವಷ್ಟರಲ್ಲಿ ಮತ್ತೆ ನೈಟ್ ಕರ್ಫ್ಯೂ ಹೇರಲಾಗಿದೆ. ಓಕೆ, ನೈಟ್ ಕರ್ಫ್ಯೂ ಆದ್ರೂ ಸರಿಯಾಗಿ ವಿಧಿಸಲಾಗಿದೆಯಾ ಅಂತ ಹೇಳಿದ್ರೆ ಅದು ಕೂಡ ಇಲ್ಲ. ಹಾಗಾದ್ರೆ ಯಾವ ಕಾರಣಕ್ಕಾಗಿ, ಯಾವ ಪುರುಷಾರ್ಥಕ್ಕಾಗಿ ಅನ್ನುವ ಪ್ರಶ್ನೆ ಕೂಡ ಇದೆ. ನೀವು ಕೂಡ ಕರೆ ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ ಕರ್ಫ್ಯೂ ಇರುತ್ತೆ. ಯಾವ ಕಾರಣಕ್ಕಾಗಿ ಈ ಕರ್ಫ್ಯೂ? ಈಗ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ, ಕಾಟಾಚಾರದ ಕರ್ಫ್ಯೂ. ಈಗ ಕೊರೋನಾ ವೈರಸ್ ಏನು ಗೂಬೆನಾ? ಸರ್ಕಾರದ ನಿರ್ಧಾರವನ್ನ ಚುಚ್ಚಿದ್ದಾರೆ ಡಾಕ್ಟರ್ ಮಹದೇವಪ್ಪ. ಸರ್ಕಾರದ ವಿರುದ್ಧ HC ಮಹದೇವಪ್ಪ ವ್ಯಂಗ್ಯ ಆಡಿದ್ದಾರೆ. ಕೊರೋನಾ ವೈರಸ್ ಏನು ಗೂಬೆನಾ? ರಾತ್ರಿ ಹೊತ್ತಲ್ಲಿ ಮಾತ್ರ ಅದು ಸಂಚಾರ ಮಾಡುತ್ತಾ? ಸರ್ಕಾರದ ಈ ನಿರ್ಧಾರವನ್ನ ಚುಚ್ಚಿದ್ದಾರೆ ಈಗ ಮಹದೇವಪ್ಪ ಅವರು. ರಾತ್ರಿ ಮಾತ್ರ ಎಚ್ಚರ ಆಗಿರೋಕೆ ಕೊರೋನಾ ಏನು ಗೂಬೆನಾ? ರಾತ್ರಿ ಕರ್ಫ್ಯೂ ವಿಚಾರಕ್ಕೆ ತಮ್ಮದೇ ದಾಟಿಯಲ್ಲಿ ವ್ಯಂಗ್ಯ ಆಡಿದ್ದಾರೆ. ಹಾಸ್ಯವಾಗಿ ಕಂಡ್ರು, ಇದು ನನ್ನಲ್ಲಿ ದಿಗಿಲು ಹುಟ್ಟಿಸಿದೆ ಅಂತ ಹೇಳಿ ಈಗ ಟ್ವೀಟ್ ಮಾಡಿದ್ದಾರೆ HC ಮಹದೇವಪ್ಪ ಅವರು. ಸಾಕಷ್ಟು ಆರ್ಥಿಕ ನಷ್ಟ ಅನುಭವಿಸಿದ್ದೇವೆ, ಈಗಷ್ಟೇ ಚೇತರಿಸಿಕೊಳ್ತಾ ಇದ್ದೇವೆ, ಆದ್ರೆ ಸರ್ಕಾರ ಬೇಜವಾಬ್ದಾರಿ ರೀತಿ ನಡೆದುಕೊಳ್ತಾ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಬರೆದುಕೊಂಡಿದ್ದಾರೆ. ಲೇವಡಿಯನ್ನ ಮಾಡಿದ್ದಾರೆ ಈಗ ಮಹದೇವಪ್ಪ ಅವರು. ಗೂಬೆನಾ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಯಾಕಂದ್ರೆ ರಾತ್ರಿ ಹೊತ್ತು ಮಾತ್ರ ಈಗ ಈ ರೀತಿಯಾದಂತಹ ಕರ್ಫ್ಯೂಯನ್ನ ವಿಧಿಸಲಾಗಿದೆ, ಹಾಗಾದ್ರೆ ಅದೇನು ಗೂಬೆನಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಒಂದ್ ಕಡೆ ಹಾಸ್ಯಾಸ್ಪದ ಅಂತ ಅನ್ಸಿದ್ರು ಕೂಡ ಇದು ದಿಗಿಲನ್ನ ಹುಟ್ಟಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಆರ್ಥಿಕ ನಷ್ಟವನ್ನ ಅನುಭವಿಸಿದ್ದೇವೆ, ಈಗಷ್ಟೇ ಚೇತರಿಸಿಕೊಳ್ತಾ ಇರುವಂತಹ ಎಲ್ಲಾ ಕ್ಷೇತ್ರಗಳು ಕೂಡ ಈಗ ಮತ್ತೊಮ್ಮೆ ಸಂಕಷ್ಟಕ್ಕೆ ಒಳಗಾಗುವಂತಹ ನಿರ್ಧಾರ ಇದು ಅಂತ ಹೇಳಿ ಲೇವಡಿಯನ್ನ ಕೂಡ ಮಾಡಿದ್ದಾರೆ, ವ್ಯಂಗ್ಯವಾಡಿದ್ದಾರೆ HC ಮಹದೇವಪ್ಪ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಮಾಜಿ ಸಚಿವರಾಗಿರುವಂತಹ HC ಮಹದೇವಪ್ಪ ಅವರು ಈಗಾಗಲೇ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಫೇಸ್ಬುಕ್ ಅಕೌಂಟ್ ಅಲ್ಲಿ ಬರ್ಕೊಂಡಿದ್ದಾರೆ. ಬಿಜೆಪಿ ಸರ್ಕಾರದ ತರ್ಕರಹಿತವಾದ ಕರ್ಫ್ಯೂ ಆದೇಶವನ್ನ ಕಂಡ ಮೇಲೆ ನಮ್ಗೆ ಏನ್ ಅನ್ಸ್ತು ಅನ್ನೋದ್ರ ಬಗ್ಗೆ ಕೂಡ ಅವರು ಬರ್ಕೊಂಡಿದ್ದಾರೆ. ಈಗಾಗಲೇ ರಾತ್ರಿ ಮಾತ್ರ ಎಚ್ಚರ ಆಗಿರೋದಕ್ಕೆ ಅದೇನು ಕೊರೋನಾ ಇಲ್ಲ ಗೂಬೇನಾ ಅನ್ನುವ ಅನುಮಾನ ನನ್ನನ್ನ ಕಾಡಿದೆ. ಈ ಮಾತು ಹಾಸ್ಯವಾಗಿ ಕಂಡ್ರೂ ಕೂಡ ನಿಜವಾಗ್ಲೂ ಇದು ದಿಗಿಲನ್ನ ಹುಟ್ಟಿಸಿದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಆರ್ಥಿಕ ನಷ್ಟವನ್ನ ಅನುಭವಿಸಿ ಈಗ ಚೇತರಿಸಿಕೊಳ್ತಾ ಇರುವ ವ್ಯಾಪಾರ, ಶಿಕ್ಷಣ, ಕಲೆ ಮತ್ತು ಸಾಹಿತ್ಯ, ಆರೋಗ್ಯ ಹಾಗೂ ಎಲ್ಲಾ ವಿಧದ ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರಗಳು ಈಗ ಅಕ್ಷರಶಃ ಚೇತರಿಸಿಕೊಳ್ತಾ ಇದೆ. ಆದ್ರೆ ಈ ರೀತಿಯಾದಂತಹ ನೈಟ್ ಕರ್ಫ್ಯೂವನ್ನ ವಿಧಿಸೋದ್ರ ಮೂಲಕ ಮತ್ತೊಮ್ಮೆ ಎಲ್ಲರೂ ಸಂಕಷ್ಟಕ್ಕೆ ಒಳಗಾಗುವಂತಹ ಈಗ ಆತಂಕ ಎದುರಾಗಿದೆ ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಬರೆದುಕೊಂಡಿದ್ದಾರೆ ಡಾಕ್ಟರ್ HC ಮಹದೇವಪ್ಪ ಅವರು. ಮಾಜಿ ಸಚಿವರಾಗಿರುವ ಮಹದೇವಪ್ಪ ಅವರು ಈಗ ಒಂದ್ ಕಡೆ ಇದು ಹಾಸ್ಯ ಅಂತ ಅನಿಸಿದ್ರು ಕೂಡ ಇದು ದಿಗಿಲನ್ನ ಹುಟ್ಟಿಸ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಅಲ್ಲಿ ಹಂಚಿಕೊಂಡಿದ್ದಾರೆ. ಯಾಕಂದ್ರೆ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ, ಆತುರದ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ, ಜೊತೆಗೆ ಗೊಂದಲದ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಇನ್ನೊಂದ್ ಕಡೆ ಈಗಾಗಲೇ ಇವತ್ತು ಅಂತ ಹೇಳೋದು ಒಂದ್ಸಲ, ನಾಳೆ ಅಂತ ಹೇಳೋದು ಒಂದ್ಸಲ, ಟೈಮಿಂಗ್ಸ್ ಅಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು, ಯಾವುದೇ ರೀತಿಯಾದಂತಹ ಸ್ಪಷ್ಟವಾದ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ತಾ ಇಲ್ಲ. ಇದರ ಬಗ್ಗೆ ಇನ್ನಷ್ಟು ಮಾತನ್ನ ಆಡೋದಕ್ಕೆ ನಮ್ಮ ಜೊತೆ ಈಗ ಮಾಜಿ ಸಂಸದರಾಗಿರುವಂತಹ ವಿ.ಎಸ್. ಉಗ್ರಪ್ಪ ಅವರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿ.ಎಸ್. ಉಗ್ರಪ್ಪ ಅವರೀಗ ಸರ್ಕಾರ ಈ ಹಿಂದೆ ಕೂಡ ಈ ತರದೇ ಗೊಂದಲದ ನಿರ್ಧಾರವನ್ನ ತೆಗೆದುಕೊಂಡಿತ್ತು, ಇವತ್ತು ಮತ್ತದೇ ರೀತಿಯಾದಂತಹ ಕೆಲಸವನ್ನ ಮಾಡಿದೆ, ಏನ್ ಹೇಳ್ತೀರಾ? ದರ್ಬಾರ್ ನಡೀತಾ ಇದೆ. ಅವರ ಮನಸ್ಸ ಇಚ್ಛಾ ಯಾವುದೇ ವೈಜ್ಞಾನಿಕವಾದಂತ ಕಾರಣಗಳಿಲ್ಲದೆ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಜನಸಾಮಾನ್ಯರು ಅವರವರ ಕರ್ತವ್ಯಗಳಲ್ಲಿ ಭಾಗಿಯಾಗಿ
ಸೊ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಮಲ್ಕೊಳ್ಳುವಂತ ಸಮಯದಲ್ಲಿ ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಓಡಾಡೋದು ಬಿಟ್ರೆ ಬೇರೆ ಯಾವ ಇದಿದೆ? ನನಗೇನ್ ಅನ್ನಿಸ್ತಾ ಇದೆ ಅಂದ್ರೆ ಅವ್ರಿಗೆ ಆಸ್ ಯೂಶುವಲ್ ಅವ್ರ ಇಡನ್ ಅಜೆಂಡಾ ಇದೆಯಲ್ಲ, ಒಂದು ನಾಡಿದ್ರಿಂದ ಈ ಕ್ರಿಸ್ಮಸ್ ಪ್ರಾರಂಭ ಆಗುತ್ತೆ, ಆಮೇಲೆ ನ್ಯೂ ಇಯರ್ ಆಗುತ್ತೆ. ಸೊ ಈ ನೆಪದಲ್ಲಿ ಅವುಗಳನ್ನ ತಡೆಯುವಂಥದ್ದು ಒಂದ್ ಕಡೆ, ಅದನ್ನ ವೈಜ್ಞಾನಿಕವಾಗಿ ತಡಿಬೇಕೇ ಹೊರತು ಜನರಲ್ಲಿ ಜಾಗೃತಿ ಉಂಟು ಮಾಡಬೇಕೇ ಹೊರತು ಸೊ ಇದಕ್ಕೆ ಒಂದು ನೆಪ ಇಟ್ಟುಕೊಂಡು ಈ ರೀತಿಯ ನಿಜ ಕರ್ಫ್ಯೂ ಹಾಕ್ಬೇಕು ಅನ್ನೋದಿದ್ರೆ ಕನಿಷ್ಠ 6 ಗಂಟೆಯಿಂದ 6 ಗಂಟೆವರೆಗಾದ್ರೂ ಹಾಕ್ಬೋದಾಗಿತ್ತು. ಇದರ ವಿಚಾರವನ್ನ ವಿರೋಧ ಪಕ್ಷಗಳ ಜೊತೆಯಲ್ಲಿ ಚರ್ಚೆ ಮಾಡಬಹುದಾಗಿತ್ತು, ಸಂಘ ಸಂಸ್ಥೆಗಳ ಜೊತೆನಲ್ಲಿ ಚರ್ಚೆ ಮಾಡಬಹುದಾಗಿತ್ತು, ವಿವಿಧ ಸಂಘಟನೆಗಳು ವಿವಿಧ ಇಂಡಸ್ಟ್ರಿಯಲಿಸ್ಟ್ ಜೊತೆನಲ್ಲಿ ಚರ್ಚೆ ಮಾಡಬಹುದಾಗಿತ್ತು. ಈಗ ಏನಾಗಿದೆ, ಒಂಥರ ತೊಗಲಕ್ ದರ್ಬಾರ್ ಈಗ ನಡೆಸ್ತಾ ಇದ್ದಾರೆ. ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಸೊ ಮನಸಾ ಇಚ್ಛಾ ಈಗ ನಾನು ನಿಮಗೆ ಕೇಳುತ್ತೇನೆ, ಮಾರ್ಚ್ 21ನೇ ತಾರೀಕು ಏನ್ ಲಾಕ್ಡೌನ್ ಅನೌನ್ಸ್ ಮಾಡಿದ್ರಲ್ಲ, ಅವಾಗ ನಮ್ಮ ರಾಜ್ಯದಲ್ಲಿ ಇದ್ದಿದ್ದು ಕೇವಲ 1 ಪಾಸಿಟಿವ್ ಕೇಸು. ಇವತ್ತು 9 ಲಕ್ಷಕ್ಕೂ ಹೆಚ್ಚು ಕ್ರಾಸ್ ಆಗಿದ್ದ. ನಮ್ಮ ದೇಶದಲ್ಲಿ ಇದ್ದಿದ್ದು 565 ಕೇಸು. ಇವತ್ತು ಹತ್ತತ್ರ 1 ಕೋಟಿ ಪಾಸಿಟಿವ್ ಕೇಸಸ್ ಆಗಿ ಹೋಗಿದ್ದಾವೆ. ಇದರ ನೇರ ಹೊಣೆ ಯಾರು ಹೊರಬೇಕು? ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ನರೇಂದ್ರ ಮೋದಿ ಅವರು ಹೇಳಿದ್ರು, ಮಹಾಭಾರತ ಯುದ್ಧ ನಡೆದಿರೋದು 18 ದಿವಸ, ಈ ಕೊರೋನಾ ವಿರುದ್ಧ ಯುದ್ಧ 21 ದಿವಸ ನಡೆದಾದ ಮೇಲೆ ನಾವೆಲ್ಲ ನೆಮ್ಮದಿಯಿಂದ ಇರಬಹುದು ಅಂತ ಹೇಳ್ದಂತವ್ರಲ್ವಾ ಮೋದಿ ಅವರು. 21 ಲಕ್ಷ ಸ್ಪೆಷಲ್ ಪ್ಯಾಕೇಜ್ ಕೊಟ್ವಿ ಅಂತ ಹೇಳಿದವರಲ್ವಾ. ಎಲ್ಲಿ 21 ಲಕ್ಷ ಸ್ಪೆಷಲ್ ಪ್ಯಾಕೇಜ್? ಎಲ್ಲಿ ಇವರು ಯುದ್ಧ ಘೋಷಣೆ ಮಾಡಿದಂತದ್ದು ವೈರಸ್ ವಿರುದ್ಧ? ಅಲ್ಲ, ಈಗ ಕರ್ನಾಟಕ ಸರ್ಕಾರದ ನಿರ್ಧಾರವನ್ನ ನಾವು ನೋಡಿದ್ರೆ ಈಗ ಅವ್ರದೇ ಒಂದು ನಿರ್ಧಾರ ಅವ್ರಿಗೆ ಒಂದು ಕರೆಕ್ಟ್ ಆಗಿ ಇಲ್ಲ, ಅದನ್ನೇ ಫರ್ಮ್ ಆಗಿ ತಗೊಳ್ತಾ ಇಲ್ಲ. ಈಗ ಇವತ್ತು ಬೆಳಿಗ್ಗೆ ಒಂದು ಹೇಳ್ತಾರೆ, ಮಧ್ಯಾಹ್ನ ಇನ್ನೊಂದು ಸಂಜೆ ಅಂತ ಹೇಳಿ. ಇವತ್ತು ಇಡೀ ದಿನ ಪಾಪ ಸಂಜೆವರೆಗೂ ಜನ ಇವತ್ತಿನಿಂದನೇ ಇಲ್ಲ ಅಂತ ಹೇಳಿ ಒಂದ್ ರೀತಿ ಟೆನ್ಷನ್ಗಾದ್ರೂ ಆತಂಕದಲ್ಲಿ ಏನ್ ಮಾಡೋದು ಪ್ಲಾನ್ ಎಲ್ಲ ಚೇಂಜ್ ಮಾಡ್ಕೊಂಡಿರ್ತಾರೆ. ಈಗ ಮತ್ತೆ ನಾಳೆಯಿಂದ ಅಂತ ಹೇಳಿ ಟೈಮಿಂಗ್ಸ್ ಅಲ್ಲೂ ಚೇಂಜಸ್. ನೋಡಿ, ನಾನು ಒಂದೇ ಮಾತಲ್ಲಿ ಹೇಳಿದೆ, ತೊಗಲಕ್ ದರ್ಬಾರ್ ನಡೀತಾ ಇದೆ. ತೊಗಲಕ್ ಹೀಗೆ ಹೌದು, ಒಂದ್ ಕಡೆ ರಾಜಧಾನಿ ಮಾಡೋದು, ಇನ್ನೊಂದ್ ಕಡೆ ಹೋಗೋದು, ಇನ್ನೊಂದ್ ಕಡೆ ಆಡಳಿತ ಮಾಡೋದು. ಸೊ ಈ ತರ ಒಂದೊಂದು ಕ್ಷಣಕ್ಕೆ ಒಂದೊಂದು ಬದಲಾವಣೆಯ ಸ್ಟ್ಯಾಂಡ್ ಗಳನ್ನ ತೆಗೆದುಕೊಳ್ತಾ ಇದ್ದಂತ ಪ್ರವೃತ್ತಿ ತೊಗಲಕ್ಕರು. ಸೊ ಹಾಗೆ ಇವತ್ತು ಆಧುನಿಕ ತೊಗಲಕ್ ಅಂತಂದ್ರೆ ಯಡಿಯೂರಪ್ಪನವರ ಸರ್ಕಾರ. ಎಸ್, ನನ್ನ ಫೈನಲ್ ಪ್ರಶ್ನೆ ಚಿಕ್ಕದಾಗಿ, ನೈಟ್ ಕರ್ಫ್ಯೂ ಬೇಕಿತ್ತು ಅಂತ ಅನ್ಸತ್ತಾ ಅಂತ ಹೇಳಿ. ನೋಡಿ, ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಈ ನೈಟ್ ಕರ್ಫ್ಯೂ ಹಾಕುವಂಥದ್ದು, ಇನ್ನೊಂದು ಕ್ರಮ ತೆಗೆದುಕೊಳ್ಳುವಂಥದ್ದು ನಾನು ಬ್ಲೈಂಡ್ ಆಗಿ ಹೇಳುವಂತವನಲ್ಲ. ನಿಜಕ್ಕೂ ಸಹ ರಾಜ್ಯದ ಸ್ಥಿತಿ ಏನು, ದೇಶದ ಸ್ಥಿತಿ ಏನು, ವಿಶ್ವದ ಸ್ಥಿತಿ ಏನು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಇರುವ ಮಾಹಿತಿಗಳನ್ನ ವಿರೋಧ ಪಕ್ಷಗಳ ಜೊತೆನಲ್ಲಿ ಮತ್ತು ಯಾರೆಲ್ಲ ಇದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ತೀರ್ಮಾನ ತೆಗೆದುಕೊಳ್ಳುವಂತ ಸಮಯದಲ್ಲಿ ನಮ್ಮನ್ನು ಕೇಳಿದ್ರೆ ರಿಯಾಕ್ಟ್ ಮಾಡಬಹುದೇ ಹೊರತು ಕೇವಲ ವಿರೋಧಕ್ಕೋಸ್ಕರ ನಾನು ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೇಳ್ಬೇಕು ಜನರಿಗೆ, ಈ ಕಾರಣಕ್ಕೋಸ್ಕರ ನಾವು ಈ ಕರ್ಫ್ಯೂ ಆಗ್ತಾ ಇದೀವಿ, ಈ ಕರ್ಫ್ಯೂ ಆಗೋದ್ರಿಂದ ಇದರ ಲಾಭ ಇದರ ನಷ್ಟ ಅನ್ನೋದನ್ನ ಹೇಳ್ಬೇಕಲ್ವಾ. ಅದನ್ನು ಹೇಳದೆ ಮನಸಾ ಇಚ್ಛೆ ಮಾಡುವಂತದ್ದು ಇದೆಯಲ್ಲ, ಇದು ಇವರಿಗೆ ಶೋಭೆ ತರ್ತಕ್ಕಂತದ್ದಲ್ಲ. ಇವರಿಗೆ ಜನರ ಬದುಕಿನ ಬಗ್ಗೆ ಅರಿವೇ ಇಲ್ಲ ಇವರಿಗೆ. ಈ ಕಾಯಿಲೆ ಹೇಗೆ ತಡಿಬೇಕು ಅನ್ನೋಂಥದ್ದು ಗೊತ್ತಿಲ್ಲ. ರಾಜ್ಯದ ಜನತೆಯ ಆರ್ಥಿಕ ಪರಿಸ್ಥಿತಿ ಹೇಗೆ ಪ್ರಬಲ ಮಾಡಬೇಕು, ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು ಗೊತ್ತಿಲ್ಲ. ಇವರು ಲೂಟಿ ಮಾಡ್ಕೊಂಡು ಮಜಾ ಹೊಡಿತಾ ಇದ್ದಾರೆ ಅನ್ನೋದು ಬಿಟ್ರೆ, ಈ COVID-19 ನೆಪದಲ್ಲಿ ಸುಮಾರು 2,000 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ಮಾಡಿದ್ದಾರೆ. ಒಂದ್ ಕಡೆ ಈಗಾಗಲೇ ಜನ ಗೊಂದಲದಲ್ಲಂತೂ ಇದ್ದಾರೆ, ಏನಪ್ಪಾ ಇದು ಯಾವ ರೀತಿ ಸಿಚುವೇಶನ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಜನರ ಭಾವನೆಗಳ ಜೊತೆನಲ್ಲಿ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಉಳಿದ ಅಪ್ಡೇಟ್ಸ್. ಕಾಟಾಚಾರದ ಕರ್ಫ್ಯೂ ಅನ್ನ ವಿಧಿಸಲಾಗಿದೆ ಈಗಾಗಲೇ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಮೈಸೂರು ಹೋಟೆಲ್ನ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಅವರೀಗ ನೇರ ಸಂಪರ್ಕದಲ್ಲಿದ್ದಾರೆ. ನಾರಾಯಣಗೌಡ ಅವರೇ, ಈಗ ಒಂದ್ ಕಡೆ ಕರ್ಫ್ಯೂ ಅನ್ನ ವಿಧಿಸಲಾಗಿದೆ, ನಾಳೆಯಿಂದ ಸಾಕಷ್ಟು ಗೊಂದಲಗಳಿತ್ತು, ಟೈಮಿಂಗ್ಸ್ ಚೇಂಜ್ ಆಗಿದೆ. ಒಟ್ಟಾರೆ ಏನ್ ಹೇಳಕ್ ಬಯಸ್ತೀರಾ ಈ ನಿರ್ಧಾರದ ಬಗ್ಗೆ? ಒಟ್ಟಾರೆ ಹೇಳಬೇಕು ಅಂತಂದ್ರೆ ಕರ್ಫ್ಯೂನೇ ಬೇಕಾಗಿರಲಿಲ್ಲ. ಈಗ ಕರ್ಫ್ಯೂ ವಿಧಿಸೋದ್ರಿಂದ ಇದರೇನು ಲಾಭ ನಷ್ಟ ಏನು ಯಾರಿಗೂ ಏನೂ ಆಗೋದಿಲ್ಲ. ರಾತ್ರಿಯೆಲ್ಲ ಬಸ್ಸಲ್ಲಿ ಜನ ಓಡಾಡ್ಬೋದು. ಬಸ್ಸಲ್ಲಿ ಜನ ಓಡಾಡೋದು ಮತ್ತು ರಾತ್ರಿಯೆಲ್ಲ ಡ್ಯೂಟಿ ಸರ್ಕಾರಿ ವಿವಿಧ ಇಲಾಖೆಗಳು, ಪೊಲೀಸು ಸೇರಿದಂತೆ ವಿವಿಧ ಇಲಾಖೆಗಳು ರಾತ್ರಿ ಕೂಡ ಕೆಲಸ ಮಾಡ್ತಾರೆ.
ಅವ್ರಿಗೆಲ್ಲ ರಾತ್ರಿ ಯಾವುದು ಗಾಳಿಯಲ್ಲಿ ಬರೋದಿಲ್ವ ಕರೋನಾ. ಅದರಿಂದ ರಾತ್ರಿ ಕರೋನಾ ಹಾಕೋದ್ರಿಂದ ಇದು ಲಾಭನೂ ಇಲ್ಲ ನಷ್ಟನೂ ಇಲ್ಲ, ಇದು ಅನಗತ್ಯ ತೊಂದರೆ ಕೊಡೋದಕ್ಕೆ ಮಾಡ್ತಾ ಇದ್ದಾರೆ. ಇದು ಬೇಕಾಗೇ ಇರಲಿಲ್ಲ. ಬೆಳಗ್ಗೆಯಿಂದ ನೋಡಿದ್ರೆ ಇವತ್ತಿಂದನೇ ರಾತ್ರಿ 10 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಅಂತ ಹೇಳ್ಬಿಟ್ಟು ಮಾಡಿದ್ರು. ಪ್ರವಾಸೋದ್ಯಮಕ್ಕೆ ತೀವ್ರ ಹೊಡಿತ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಈಗಾಗಲೇ ವಿವಿಧ ರೀತಿಯಲ್ಲೆಲ್ಲ ನಾವು ಮನವಿ ಮಾಡಿದ್ವಿ. ಆ ನಂತರ ಈಗ ನಮಗೆ ಭಾಳ ಎಫೆಕ್ಟ್ ಆಗೋದೇ ಪ್ರವಾಸೋದ್ಯಮಕ್ಕೆ ಮತ್ತು ಅತಿಥಿ ದೇವೋಭವ ಉದ್ಯಮವಾದ ಹೋಟ್ಲೋದ್ಯಮಕ್ಕೆ ಅಂತ ಹೇಳ್ಬಿಟ್ಟು ನಾವು ಸ್ಪಷ್ಟಪಡಿಸಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪುನರ್ ಪರಿಶೀಲನೆ ಮಾಡಿ ಅಂತ ಈಗ ನಾವು ಸಾಕಷ್ಟು ಒತ್ತಾಯ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಿಂದ ಹಿಡಿದು ಬೆಂಗಳೂರು ಅಧ್ಯಕ್ಷರಿಂದ ಸಾಕಷ್ಟು ಒತ್ತಾಯಗಳು ಬಂದ ನಂತರ ಈಗ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆ 5 ಗಂಟೆವರೆಗೂ ಮಾರ್ಪಾಡು ಮಾಡಿದ್ದಾರೆ. ಆದರೆ ಇದಕ್ಕೆ ಈ ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಈಗಾಗಲೇ ಮಾರ್ಗಸೂಚಿ ಪ್ರಕಾರ ಯಾವುದೇ ಕ್ಲಬ್ಗಳಲ್ಲಾಗಲಿ, ರೆಸ್ಟೋರೆಂಟ್ಗಳಲ್ಲಾಗಲಿ, ಸ್ಟಾರ್ ಹೋಟೆಲ್ಗಳಲ್ಲಾಗಲಿ, ಪಬ್ಗಳಲ್ಲಾಗಲಿ ನ್ಯೂ ಇಯರ್ ಈವೆಂಟ್ ಎಲ್ಲವೂ ಕ್ಯಾನ್ಸಲ್ ಆಗಿದೆ. ಈ ಥರ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಅಂದ್ರೆ ಈಗ ಈ ನಿರ್ಧಾರಗಳ ಮೂಲಕ ಸರ್ಕಾರ ಮತ್ತೆ ಎಡವಟ್ಟುಗಳನ್ನ ಮಾಡ್ಕೊಳ್ತು ಅಂತ ಅನ್ಸುತ್ತಾ ನಿಮ್ಗೆ, ಹೇಗೆ ಅಂತ? ಎಡವಟ್ಟು ಮೇಲೆ ಎಡವಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗಂತೂ ಅನಿಸುತ್ತೆ. ಈಗ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಮಾಡಿದ್ದಾರೆ, ಸಂತೋಷ, ಅದು ಮಾರ್ಪಾಡು ಮಾಡಿದ್ದಾರೆ. ಅದರಿಂದ ಯಾರಿಗೂ ಲಾಭ ಇದೆಯಾ? ಇನ್ನು ಸುಮ್ಮನೆ ಗೊಂದಲದ ಹೇಳಿಕೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಗೊಂದಲದ ಹೇಳಿಕೆ ಮೇಲೆ ಹೇಳಿಕೆ ಕೊಡ್ತಾ ಇದ್ರೆ, ಮಾರ್ಗಸೂಚಿಗಳು ಬದಲಾವಣೆ ಮಾಡ್ತಾ ಇದ್ರೆ ಜನರಿಗೆ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಸರ್ಕಾರ ಈ ಥರ ಮಾಡೋ ಬದಲು 10 ಸಲ ಯೋಚನೆ ಮಾಡೋದು, 10 ಸಲ ಸೂಕ್ತ ನಿರ್ಧಾರ ತಗೊಳ್ಳೋದು ಒಳ್ಳೇದು ಅಂತ ನಮಗನ್ಸುತ್ತೆ. ಥ್ಯಾಂಕ್ ಯು ನಾರಾಯಣಗೌಡ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಈಗಾಗಲೇ ಶೇಷಾದ್ರಿಪುರಂನಲ್ಲಿ ಜನ ಏನ್ ಹೇಳ್ತಾರೆ ಈ ನೈಟ್ ಕರ್ಫ್ಯೂ ಬಗ್ಗೆ, ಹಾಗೆಯೇ ಗೊಂದಲದ ಬಗ್ಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗ ಸರ್ಕಾರದಂತ ಎಡವಟ್ಟು ನಿರ್ಧಾರಗಳು ಕಾಣಿಸ್ತಾ ಇದೆ, ಜೊತೆಗೆ ನೈಟ್ ಕರ್ಫ್ಯೂ ಅವಶ್ಯಕತೆ ಏನಿತ್ತು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಏನ್ ಹೇಳ್ತಾರೆ ಎಲ್ರು? ಖಂಡಿತ ನವಿತಾ, ರೂಪಾಂತರ ಕರೋನಾದ ಹಿನ್ನೆಲೆಯಲ್ಲಿ ಸರ್ಕಾರ ತೆಗೆದುಕೊಳ್ಳುವಂಥ ಕ್ರಮದ ಬಗ್ಗೆ ಸಾರ್ವಜನಿಕರನ್ನ ಕೂಡ ಒಬ್ಬೊಬ್ಬರಾಗಿ ಮಾತಾಡ್ಸ್ತಾ ಹೋಗ್ತೀನಿ. ಅವರು ಸಾಕಷ್ಟು ರೀತಿಯ ಟೀಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ರೂಪಾಂತರ ಕರೋನಾ ಸ್ವಲ್ಪ ಸೀರಿಯಸ್ನೆಸ್ ಇದೆ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಮೊದಲು ಸಾಕಷ್ಟು ರೀತಿಯಾದಂಥ ಇನಿಷಿಯೇಟ್ ತಗೋತು. ಬಟ್ ಈಗ ಆದೇಶಗಳು ಗಂಟೆಗೊಂದು ಬರ್ತಾ ಇದೆ. ಏನು ಹೇಳ್ತೀರಿ? ನೈಟ್ ಕರ್ಫ್ಯೂ ನಿಜವಾಗ್ಲೂ ಕೂಡ ಕರ್ಫ್ಯೂ ಅಂತ ಅನ್ಸುತ್ತಾ? ಸರ್, ಈಗ ಇದು ಕರ್ಫ್ಯೂ ಅಂತಂದರೆ ಇವತ್ತು 10 ಗಂಟೆಯಿಂದ ಇದು ಹಿಡಿದು ನಾಳೆ ಬೆಳಗ್ಗೆ ಗಂಟೆ ಇತ್ತು. ಇವಾಗ ನಾಳೆ 11 ಗಂಟೆ ಏನೋ ಮಾಡಿದ್ದಾರೆ. ನಾಳೆ 11 ಗಂಟೆಯಿಂದ ಮತ್ತೆ ಎಲ್ಲ ಮಲಿಕೊಂಡ್ಬಿಟ್ಟಿರ್ತಾರೆ. ಕರ್ಫ್ಯೂ ಮಾಡೋದು ಒಂದೇ, ಬಿಟ್ಟರು ಒಂದೇ. 11 ಗಂಟೆ ಕರ್ಫ್ಯೂ ಮಾಡ್ತಾರೆ, ಮತ್ತೆ ಬೆಳಿಗ್ಗೆ ಓಪನ್ ಮಾಡ್ತಾರೆ. ಪ್ರಯೋಜನ ಏನು ಬಂತದು? ಅದು ಮಾಡೋದು ಒಂದೇ, ಸುಮ್ಮನೆ ಇರೋದು ಒಂದೇ. ಈಗಾಗಲೇ ಕೊರೋನಾ ಎಫೆಕ್ಟ್ ಆಗಿ 8 ತಿಂಗಳು ಕರ್ಫ್ಯೂ ಮಾಡಿ ನಾವು ಬಂದ್ಬಿಟ್ಟು ನೇಕಾರ ವೃತ್ತಿಯಲ್ಲಿ ನಮ್ಮ ಮಗ್ಗದ ಕೆಲಸ ಅಂತೂ ತುಂಬ ಸಿಕ್ಕಾಪಟ್ಟೆ ಸಂಕಷ್ಟದಲ್ಲಿ ಸಿಗಾಕೊಂಡು ಮಗ್ದವರು ಮಗ್ಗಕ್ಕೆ ನೇಣು ಹಾಕೊಂಡು ಸತ್ತೋಗ್ಬಿಟ್ಟವ್ರೆ. ಇವತ್ತಿನ ದಿವಸ ಬಡ್ಡಿ ಕಟ್ಟೋಕ್ಕಾಗ್ತಾಯಿಲ್ಲ, ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ, ತುಂಬ ಕಷ್ಟದಲ್ಲಿದ್ದಾರೆ ಮಗ್ದವರು. ಅವ್ರು ಎಲ್ಲರೂ ಇದ್ದಾರೆ, ಆದರೆ ನಮ್ಮ ಕಷ್ಟ ನಾವೇ ಹೇಳ್ಕೊಡ್ಬೇಕು ಹೊರತು. ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ನಾವು ಬದುಕಿರೋದು ದೊಡ್ಡ ವಿಚಾರ, ಇನ್ನೂ ಕೆಲಸ ನಡೀತಲ್ಲ ಸರ್. ಕಣ್ಣೀರಲ್ಲ, ರಕ್ತ ಬರ್ತಾ ಇದೆ. ಆದರೆ ಇವಾಗ ಈ ಕರ್ಫ್ಯೂ ಇದೆಲ್ಲ ಮಾಡೋದು ಬಿಟ್ಟು ಬಿಸ್ನೆಸ್ ಯಾವ ರೀತಿ ನಡಿಬೇಕು, ಜನಗಳಿಗೆ ಯಾವ ರೀತಿ ಬಿಸ್ನೆಸ್ ನಡೆಸ್ಕೊಟ್ಟು ಅವ್ರನ್ನ ಸ್ವಲ್ಪ ಜೀವ ಆಡೋ ಥರ ಮಾಡ್ಬೇಕು ಸರ್. ಸುಮ್ಮನೆ ಗಾಯದ ಮೇಲೆ ಬರೆ ಹಾಕಿದ್ರೆ ಪ್ರಯೋಜನ ಇಲ್ಲ. ಈಗ ಬೆಳಗ್ಗೆ ಮಧ್ಯಾಹ್ನಕ್ಕೆ ಒಂದು ಆದೇಶ ಆಗುತ್ತೆ, ಆ ನಂತರ ಮತ್ತೊಂದು ಆದೇಶ ಆಗುತ್ತೆ. ಬಸ್ಗಳು ಓಡಾಟನೂ ಇದೆ, ಟ್ರೈನ್ ಓಡಾಟ ಇದೆ. ಹಾಗಂತೂ ಕರ್ಫ್ಯೂ ಮತ್ತು ಇದರ ಉದ್ದೇಶ ಏನು ಅಂತ? ಇದು ಪ್ರಯೋಜನ ಇಲ್ಲ ಸರ್. ಪ್ರಯೋಜನ ಇಲ್ಲದರ ಕೆಲಸ ಇದು. ಏನಕ್ಕೆ ಬೇಕು ಅಂತ, ಏನಕ್ಕೆ ಮಾಡ್ತಾರೆ ಅಂತಲೇ ಅರ್ಥ ಆಗಲ್ಲ. ಜನಗಳಿಗೆ ಅನುಕೂಲ ಆಗೋವಂಥ ಕೆಲಸ ಮಾಡಿ. ಜನಗಳು ಆಲ್ರೆಡಿ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಮಾಸ್ಕ್ ಹಾಕ್ತಾ ಇದ್ದಾರೆ. ಸುಮ್ಮನೆ 500 ರೂಪಾಯಿ ಫೈನ್ ಹಾಕ್ತಾಯಿದ್ರು, ಇವಾಗ 250 ರೂಪಾಯಿ ಬಂದಿದ್ದಾರೆ. ಅವ್ರು ಫೈನ್ ಹಾಕೋದೇ ಬೇಡ ಅಂತ ಎಲ್ಲರೂ ಅವ್ರ. ಸರ್, ತಾವು ಏನು ಹೇಳ್ತೀರಾ ಸರ್? ಸರ್ ನೋಡಿ, ಕರ್ಫ್ಯೂ ಮಾಡೋದು ಒಂದೇ, ಮಾಡದಿರೋದು ಒಂದೇ. ಜನರಲಿ ನೈಟ್ ಅವ್ರು ಕರ್ಫ್ಯೂ ಮಾಡ್ತಾ ಇದ್ದಾರೆ. ಜನರಲಿ ನೈಟ್ ಕರ್ಫ್ಯೂ ಮಾಡಿದಾಗ ಎನಿವೇ ಸಿಟಿಯಿಂದ ಜನ ಅಟ್ ರೆಸ್ಟ್ ಹೋಗೇ ಹೋಗ್ತಾರೆ ನೈಟ್. ಸೊ ಕರ್ಫ್ಯೂ ಮಾಡೋದು ಮಾಡದೇ ಇರೋದು ಒಂದೇ. ನೆಕ್ಸ್ಟ್ ಬೆಟರ್ ದೆನ್ ನಾವು ಅದನ್ನು ಪ್ರಿವೆಂಟ್ ಮಾಡೋದು ನೋಡಬೇಕು ಸರ್. ತಾವು ಏನು ಹೇಳ್ತೀರಾ ಸರ್? ನೈಟ್ ಕರ್ಫ್ಯೂ ಮಾಡೋದ್ರಿಂದ ಲಾಭ ಏನಿಲ್ಲಲ್ಲ ಸರ್. ಸುಮ್ಮನೆ ಇರೋದು ಎಕಾನಮಿನೇ ಹಾಳಾಗುತ್ತೆ. ಈಗಲೇ ಕೊರೋನಾದಿಂದ ಎಷ್ಟೋ ಹಾಳಾಗಿದೆ. ಅದು ಒಂದು ಸೆಟ್ರೇಟ್ ರೀತಿಯಿಂದ ಬರೋ ಕಾಲಕ್ಕೆ ಅದನ್ನು ನೈಟ್ ಕರ್ಫ್ಯೂ ಮಾಡಿ ಜನಗಳಂತೂ ತುಂಬ ಕೊರತು ಹೋಗ್ತಿದ್ದಾರೆ. ಬ್ಯಾಂಕ್ ಲೋನ್ ವಿಚಾರದಲ್ಲೇ ಆಗಲಿ, ಕೆಲಸಕ್ಕೆ ಹೋಗೋ ವಿಚಾರದಲ್ಲೇ ಆಗಲಿ, ಪ್ರತಿಯೊಂದು ವಿಚಾರದಲ್ಲೇ ಆಗಲಿ ಕೊರತು ಹೋಗ್ತಿದ್ದಾರೆ. ಹಂಗಿದ್ಮೇಲೆ ಇದೆಲ್ಲ ನೈಟ್ ಕರ್ಫ್ಯೂಗಳು ಅಂತ ಮಾಡಿಕೊಂಡು ಜನಕ್ಕೆ ಮತ್ತೆ ಪುನಃ ಡಿಸ್ಟರ್ಬ್ ಮಾಡ್ಕೊಂಡು ಬೇರೆ ಬೇರೆ ಊರುಗಳಿಂದ ಕೆಲಸ ಮಾಡಿಕೊಂಡು ರೋಜಿ ಕೆಲಸ ಮಾಡಿಕೊಂಡು ಬರೋರೆಲ್ಲ ಇರ್ತಾರೆ. ಒಂದೊಂದು ಆಫೀಸ್ ಟೈಮಿಂಗ್ಸ್ ಬೇರೆ ಇರುತ್ತೆ, ವರ್ಕರ್ ಟೈಮಿಂಗ್ಸ್ಗಳೆಲ್ಲ ಬೇರೆ ಇರುತ್ತೆ. ಈ ಥರ ಕರ್ಫ್ಯೂ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀರಾ. ಸೊ
ಸಾರ್ವಜನಿಕರು ಹೇಳ್ತಾ ಇರೋದು ಗಂಟೆಗೊಂದು ಆದೇಶ ಮಾಡಿದ್ರೆ ಹೇಗೆ, ಮತ್ತು ನೈಟ್ ಕರ್ಫ್ಯೂ ಮಾಡಿರುವಂಥ ಉದ್ದೇಶ ಏನಿದೆ ಅಂದರೆ ರಾತ್ರಿ ಯಾರು ಓಡಾಡಬಾರ್ದು ಅಂತ. ಬಟ್ ಬಸ್ಗಳು ಓಡಾಡುತ್ತೆ, ಟ್ರೈನ್ ಓಡಾಡುತ್ತೆ, ಮತ್ತು ಎಸೆನ್ಷಿಯಲ್ ಸರ್ವಿಸ್ ರೀತಿ ಜೊತೆಗೆ ಅದನ್ನು ಹಿಡ್ಕೊಂಡು ನೆಪ ಮಾಡಿಕೊಂಡು ಓಡಾಡೋಂಥವ್ರು ಕೂಡ ಇರ್ತಾರೆ. ಇವುಗಳ ಬಗ್ಗೆ ಎಚ್ಚರ ಸರ್ಕಾರ ವಹಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. ಒಟ್ಟಾರೆ ಸರ್ಕಾರ ಅಂತೂ ಒಂದೊಂದು ಗಂಟೆಗೆ ಒಂದೊಂದು ನಿಯಮಗಳನ್ನ ಮಾಡ್ತಾ ಇದೆ, ಒಂದೊಂದು ಆದೇಶವನ್ನ ಹೊರಡಿಸ್ತಾ ಇದೆ. ಅಟ್ಲೀಸ್ಟ್ ಒಂದು ಕನ್ಫರ್ಮ್ ಆಗಿರುವಂತಹ ಫರ್ಮ್ ಆಗಿರುವಂತಹ ಡಿಸಿಷನ್ ತೆಗೆದುಕೊಳ್ಬೇಕು. ಅದಕ್ಕಿಂತ ಮುಂಚೆ ಸರ್ಕಾರ ಸಾಕಷ್ಟು ಎಲ್ಲರ ಹತ್ರ ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಬಟ್ ಫೈನಲಿ ಈಗ ನಾಳೆ ರಾತ್ರಿ 11 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಕರ್ಫ್ಯೂನ ವಿಧಿಸಿ ಅಂತ ಹೇಳಿ ಸರ್ಕಾರ ಆದೇಶ ಹೊರಡಿಸಿದೆ. ಮಾರ್ಗಸೂಚಿಯನ್ನು ಕೂಡ ಹೊರಡಿಸಲಾಗಿದೆ. ಈ ವಿಚಾರದಲ್ಲಿ ಇನ್ನೇನಾಗತ್ತೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇವಿಷ್ಟು ಸದ್ಯದ ಅಪ್ಡೇಟ್ಸ್.